ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ವತಿಯಿಂದ ಮಹಿಳೆಯರಿಗಾಗಿ ರಂಗಗೀತೆ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಅದರ ವಿವರ ಇಲ್ಲಿದೆ. ಇಲ್ಲಿ ಅದಕ್ಕೊಂದು ಆಧುನಿಕ ರಂಗಭೂಮಿಯ ಮಾದರಿ ಇಟ್ಕೊಂಡು ಆ ರಂಗಾಯಣಗಳು ಕೆಲಸ ಮಾಡ್ತಾ ಇದ್ದಾವೆ. ನಾನು ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದ ನಿರ್ದೇಶಕನಾಗಿ ಈ ಪರಂಪರಾಗತ ನಾಟಕ ಕಂಪನಿಗಳು ಅಥವಾ ನಾಟಕಗಳನ್ನು ಹಳ್ಳಿಗಳಲ್ಲಿ ಪ್ರಯೋಗ ಮಾಡ್ತಕ್ಕಂಥ ವೃತ್ತಿ ರಂಗಭೂಮಿ ಶೈಲಿಯ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ದಾವಣಗೆರೆಯ ವೃತ್ತಿ ರಂಗಭೂಮಿ ರಂಗಾಯಣದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ವೃತ್ತಿ ರಂಗಭೂಮಿ ಅಂದ ಕೂಡಲೇ ನಮಗೆ ತಕ್ಷಣಕ್ಕೆ ನೆನಪಿಗೆ ಬರ್ತಕ್ಕಂಥದ್ದು ನಾಟಕ ಕಂಪನಿಗಳು. ವರ್ತಮಾನದಲ್ಲಿ ಕರ್ನಾಟಕದಲ್ಲಿ ಈಗ ಒಂದು 26 ನಾಟಕ ಕಂಪನಿಗಳಿದ್ದಾವೆ ಕರ್ನಾಟಕಾದ್ಯಂತ. ಆದರೆ ಒಂದು ಕಾಲಕ್ಕೆ 134 ನಾಟಕ ಕಂಪನಿಗಳು ಇದ್ದವು ಒಂದು ಕಾಲಕ್ಕೆ. ಈಗೊಂದು 70-80 ವರ್ಷಗಳ ಹಿಂದುಗಡೆ ಸಂದರ್ಭ ಇರ್ಬೋದು. ಯಣಗಿ ಬಾಳಪ್ಪನವರು ಕಂಪನಿ ಹಾಕಿರ್ತಕ್ಕಂಥದ್ದು ಮತ್ತು ಅದರ ತರುವಾಯದ ಒಂದು 30-40 ವರ್ಷಗಳ ಕಾಲ ಬಹಳ ಉಚ್ಛ್ರಾಯದ ಸುವರ್ಣಯುಗ ಅಂತ ನಾವು ಹೇಳ್ತೀವಲ್ಲ, ಅಂಥ ನಾಟಕಗಳನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ನಾಟಕ ಕಂಪನಿಗಳು ಇಲ್ಲಿಯೂ ಕೂಡ ಯಣಗಿ ಬಾಳಪ್ಪನವರ ನಾಟಕ ಕಂಪನಿಯೂ ಸೇರಿದ ಹಾಗೆ ಮತ್ತು ಇಲ್ಲಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಕೊಣ್ಣೂರು ಕಂಪನಿ ಇರ್ಬೋದು, ಅಥವಾ ಗೋಕಾಕ್ ಬಸವಣ್ಣಪ್ಪನವರ ಶಾರದಾ ಸಂಗೀತ ನಾಟಕ ಮಂಡಳಿ ಇರ್ಬೋದು. ಹೀಗೆ 10 ನಾಟಕ ಕಂಪನಿಗಳಿಗೆ ಜನ್ಮ ಕೊಟ್ಟಿರ್ತಕ್ಕಂಥದನ್ನೆಲ್ಲ ಇದು ಬೆಳಗಾವಿ ಜಿಲ್ಲೆ. ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ನಾಟಕ ಕಂಪನಿಗಳು ಇಲ್ಲಿ ಬಂದು ಕ್ಯಾಂಪ್ ಮಾಡಿ ಹೋಗಿರ್ತಕ್ಕಂಥದ್ದು. ಅಂತಹ ಒಂದು ನೆಲದಲ್ಲಿ ನಾವು ಇವತ್ತು ಕಳೆದ 15 ದಿವಸಗಳಿಂದ ವೃತ್ತಿ ರಂಗಭೂಮಿಯ ರಂಗಸಂಗೀತ ಮತ್ತು ರಂಗಗೀತೆಗಳ ಕಲಿಕಾ ಕಾರ್ಯಾಗಾರವನ್ನು ಇಲ್ಲಿ ಬೆಳಗಾವಿಯಲ್ಲಿ ನಾವು ಶುರು ಮಾಡಿ ಈಗ ನಾಳೆ 8ನೇ ತಾರೀಕು ಅದು ಮುಕ್ತಾಯ ಸಮಾರಂಭ ಇದೆ. ಆ ಸಮಾರಂಭಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸತೀಶ್ ಜಾರಕಿಹೊಳಿಯವರು ಅವತ್ತು ರಂಗ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡ್ತಾರೆ. ಅದು ಸಮಾರೋಪ ಸಮಾರಂಭವೇ ಆಗಿದ್ದರೂ ಕೂಡ 15 ದಿವಸಗಳ ಕಾಲ ನಾವು ಮಹಿಳೆಯರಿಗಾಗಿ ರಂಗ ತರಬೇತಿಯನ್ನು, ಅಂದರೆ ರಂಗಸಂಗೀತ ರಂಗಗೀತೆಗಳ ಗಾಯನ ಕಲಿಸಿಕೊಟ್ಟಿರ್ತಕ್ಕಂಥದ್ದು ಇವರು ನಮ್ಮ ಪಂಡಿತ ರಾಜಪ್ರಭು ಧೋತ್ರೆಯವರ ಒಂದು ಸಾರಥ್ಯದಲ್ಲಿ ಮತ್ತು ಇವರ ಒಂದು ಸಮಾಗಮದಲ್ಲಿ ನಮ್ಮ ಸುಭಾಷ್ ಏಣಿಗೆಯವರು ಮತ್ತು ಇಡೀ ಈ ಒಂದು ಶಿಬಿರದ ಸಂಚಾಲಕರಾಗಿ ನಮ್ಮ ಎನ್ ನಟರಾಜ್ ಅವರು ಕೂಡ 15 ದಿವಸಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ 8ನೇ ತಾರೀಕು ಒಂದು ಸಮಾರೋಪ ಸಮಾರಂಭ ಇರ್ತಕ್ಕಂಥದ್ದು. ಅಂದರೆ ರಂಗಗೀತೆಗಳನ್ನು ಬರೀ ಹಾಡುವುದಲ್ಲ, ದೇವರ ನಾಮವನ್ನು ಪಠಿಸಿದ ಹಾಗೆ ನಿಂತು ಬರೀ ಅದನ್ನು ಒಪ್ಪಿಸುವುದಲ್ಲ, ಅಭಿನಯ ಸಮೇತವಾಗಿ ಅವತ್ತಿನ ಪೌರಾಣಿಕ ನಾಟಕಗಳಾಗಿರ್ತಕ್ಕಂಥದ್ದು ಪಾದುಕಾ ಪಟ್ಟಾಭಿಷೇಕ ಆಗಿರ್ಬೋದು, ಕೃಷ್ಣಲೀಲೆ ಆಗಿರ್ಬೋದು, ಬಸವೇಶ್ವರ ನಾಟಕವೇ ಆಗಿರ್ಬೋದು, ಈ ಎಲ್ಲ ನಾಟಕಗಳಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳ ರಂಗಗೀತೆಗಳನ್ನು, ಅಂದರೆ ಸಾಮಾನ್ಯವಾಗಿ ರಂಗಗೀತೆಗಳು ಅಂದ ಕೂಡಲೇ ನಮಗೆ ಇವತ್ತಿನ ನಾಟಕಗಳ ಕಂಪನಿಗಳಲ್ಲಿ ಆ ರಂಗಗೀತೆಗಳು ಪರಂಪರಾಗತ ರಂಗಗೀತೆಗಳು ಉಳಿದಿಲ್ಲ. ಆ ಪರಂಪರೆ ಇರ್ತಕ್ಕಂಥ ರಂಗಗೀತೆಗಳಿಗೆ ಒಂದು ಶಾಸ್ತ್ರೋಕ್ತವಾಗಿರ್ತಕ್ಕಂಥ ನೆಲೆಗಟ್ಟಿರ್ತದೆ. ಆ ಒಂದು ಹಿನ್ನೆಲೆಯಿಂದ ಆ ರಂಗಗೀತೆಗಳನ್ನು ಅವರು ಹಾಡ್ತಾರೆ, ಅದನ್ನು ಇವರು ಕಲಿಸಿಕೊಡ್ತಾರೆ. ಆದರೆ ಇವತ್ತು ಕಣ್ಮರೆಯಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಟಕ ಕಂಪನಿಗಳಿರ್ಬೋದು ಅಥವಾ ಗ್ರಾಮೀಣ ರಂಗಭೂಮಿಯಲ್ಲಿ ಕೂಡ ರಂಗಗೀತೆಗಳಿಲ್ಲ. ಸಿನಿಮಾ ಹಾಡುಗಳ ಹಾವಳಿನೇ ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ನಾನು ರಂಗಾಯಣದ ನಿರ್ದೇಶಕನಾಗಿ ಬಂದ ಮೇಲೆ ವೃತ್ತಿ ರಂಗಭೂಮಿಗೆ ಇರತಕ್ಕಂತಹ ಒಂದು ಪರಂಪರೆ ಇದೆಯಲ್ಲ, ಅದು ಅಭಿನಯ ಪರಂಪರೆ ಇರ್ಬೋದು, ರಂಗಸಂಗೀತ ಪರಂಪರೆ ಇರ್ಬೋದು, ರಂಗಸಜ್ಜಿಕೆಯ ಪರಂಪರೆ ಇರ್ಬೋದು, ಆ 3 ಪ್ರಮುಖ ಪರಂಪರೆಗಳನ್ನು ಮತ್ತೊಮ್ಮೆ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮತ್ತು ಆಧುನಿಕತೆಯ ಸ್ಪರ್ಶದೊಂದಿಗೆ ಅವನ್ನು ಪುನಶ್ಚೇತನಗೊಳಿಸೋದು. ಅದನ್ನು ಆ್ಯಸ್ ಇಟ್ ಈಸ್ ಮುಂಚೆ ಇರ್ತದಲ್ಲ ಹಾಗೇ ಮತ್ತೆ ಪರಿಚಯ ಮಾಡಿಕೊಳ್ತಕ್ಕಂಥದ್ದಲ್ಲ, ಅದಕ್ಕೆ ಆಧುನಿಕತೆಯ ಸ್ಪರ್ಶವನ್ನು ನೀಡಿ ನಾವು ಆ ನಿಟ್ಟಿನಲ್ಲಿ ದಾವಣಗೆರೆ ರಂಗಾಯಣದಿಂದ ಒಂದು ಪ್ರತಿಗಂಧರ್ವ ಅಂತ ಒಂದು ನಾಟಕವನ್ನು ಸಿದ್ಧಗೊಳಿಸಿದ್ವಿ. ಅದಕ್ಕೆ ಆಧುನಿಕತೆಯ ಸ್ಪರ್ಶ ಇತ್ತು. ಅದು ಹಳೆಯ ಕಾಲದ ಒಂದು ಬಯೋಪಿಕ್ಕೇ ಆಗಿದ್ದರೂ ಕೂಡ ಅದಕ್ಕೆ ಒಂದು ಆಧುನಿಕ ಸ್ಪರ್ಶ ಕೊಟ್ಟು ಅವತ್ತಿನ ಕಾಲದ ಹಾಡುಗಳನ್ನು ಗೋಹರ್ ಬಾಯಿ ಕರ್ನಾಟಕ ಇರ್ಬೋದು, ಅಮೀರ್ ಬಾಯಿ ಕರ್ನಾಟಕ ಇರ್ಬೋದು, ಅದೇ ಟ್ಯೂನ್ ನಾವು ಮಾಡಲಿಲ್ಲ. ನಾವು ಹೊಸದಾಗಿ ಮತ್ತೆ ಅದಕ್ಕೆ ರಾಗ ಸಂಯೋಜನೆ ಮಾಡಿ
ಇವತ್ತಿನ ಯುವಜನಾಂಗಕ್ಕೂ ಕೂಡ ಅದು ತಲುಪಿಸಬೇಕು ಅನ್ನುವ ದಿಕ್ಕಿನಲ್ಲಿ ನಿಟ್ಟಿನಲ್ಲಿ ಮತ್ತು ಹೊಸತನವನ್ನು ತುಂಬಿ ಅಂಥದ್ದೊಂದು ಇದು ಮಾಡಿದ್ದೀವಿ. ನಾಟಕ ತಯಾರಿಸಿದ್ವಿ. ಆ ನಾಟಕಕ್ಕೆ ಕೂಡ ಒಂದು 16 ರಂಗಗೀತೆಗಳನ್ನು ಅಳವಡಿಸಿದ್ವಿ. ಅದರಲ್ಲಿರ್ತಕ್ಕಂಥ ಒಂದು 2-3 ರಂಗಗೀತೆಗಳು ಕೂಡ ಈ ನಮ್ಮ ಒಂದು ಇಲ್ಲಿ ಇದು ಬೆಳಗಾವಿಯಲ್ಲಿ ಕಲಿತಿರ್ತಕ್ಕಂಥ ಮಹಿಳೆಯರಿಗೆ ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ 40 ವರ್ಷ ಒಳಗಡೆ ಇರ್ತಕ್ಕಂಥವರೇ ಇರ್ತಾರೆ ಆಲ್ಮೋಸ್ಟ್ ಅಲ್ಲಿರ್ತಕ್ಕಂಥವ್ರು. ನಾವು ಅಂಥವ್ರನ್ನೇ ಆಹ್ವಾನ ಮಾಡಿದ್ದೇವೆ ನಮ್ಮ ಶಿಬಿರಕ್ಕೆ ಅಂತ ಹೇಳ್ಕೊಂಡು. ನಾವು ಅಲ್ಲಿ ಈಗ 10 ಜನ ಇದ್ದಾರೆ ನಮ್ಮಲ್ಲಿ. ಹೌದು. ನೀಟ್ ಜನ ಇವರು ಅದಾರೆ, ಇವರು ನಮ್ಮ ಜೊತೆಗೆ ಇರ್ತಾರೆ ಅಷ್ಟೇ. 3 ಜನ ಅದಾರೆ. ಅಂದರೆ ಇವರೇ ಮೇನ್ ಅವರು ಅಲ್ಲಿ ಇರ್ತಕ್ಕಂಥದ್ದು. ಈಗ ಹರಮಂದಿ ನುಡ್ಸಕ್ಕೆ ಬರ್ತಾರೆ, ತಬಲಾ ನುಡ್ಸಕ್ಕೆ ಬರ್ತಾರೆ, ಅವ್ರು ಸೇರಿನೇ ನಾವು ಹೇಳಬೇಕಾಗ್ತದೆ. ಅದು ಹೇಳಿದ್ದೆ ಇಷ್ಟು ತನಕ. ಅದನ್ನೇ ಈಗ ಹೇಳ್ತಾ ಇದ್ದು, ರಂಗಗೀತೆಗಳನ್ನು ಕಣ್ಮರೆಯಾಗಿ ಹೋಗ್ತಾ ಇದೀವಿ ಪರಂಪರೆ ಅಂತ ಅನ್ನೋದು. ಈಗ ಅದು ಬಾಳಪ್ಪನವ್ರ ಜೊತೆಗೆ ಹೋಯಿತು ಅನ್ನೋದು. ಆದರೆ ಬಾಳಪ್ಪನವರು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಅವರು 6 ಕ್ಯಾಸೆಟ್ಗಳನ್ನು ಮಾಡಿ 106 ರಂಗಗೀತೆಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನೂ ಅನೇಕ ರಂಗಗೀತೆಗಳು ಕೂಡ. ಈಗ ಉತ್ತರಾದಿಯಲ್ಲಿ ಈ ಭಾಗದಲ್ಲಿದ್ದೇವೆ ನಾವು. ಮೈಸೂರಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದೇವೆ. ಅಲ್ಲಿ ದಕ್ಷಿಣಾದಿಯಲ್ಲಿ ಅದನ್ನು ಕಲಿಸ್ಕೊಡ್ತೀವಿ. ಆ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ನಾಟಕ ಕಂಪ್ನಿಗಳು, ಚಂದ್ರಮೌಳೇಶ್ವರ ನಾಟಕ ಸಂಘ ಇರ್ಬೋದು, ಬೇರೆ ಬೇರೆ ನಾಟಕ ಕಂಪ್ನಿಗಳಿದ್ದವು. ಆ ಕಂಪ್ನಿಗೆ ಹಾಡ್ತಕ್ಕಂಥದ್ದು ಯಥಾವತ್ತಾಗೆ ಕೂಡ ಅಲ್ಲ, ತರಬೇತಿ ರಂಗ ಸಂಗೀತದ, ಅದು ಮಹಿಳೆಯರಿಗೆ. ಇಲ್ಲಿ ಈ ಪ್ರಾಂತ್ಯದವರು ಅಂದರೆ ಈ ವಿಭಾಗದಲ್ಲಿ ಬಾಗಲಕೋಟೆಯವರು ಇದ್ದಾರೆ, ಆಮೇಲೆ ಕಾರವಾರದವ್ರು ಇದ್ದಾರೆ, ಧಾರವಾಡದವರು ಇದ್ದಾರೆ, ಆಮೇಲೆ ನಿಮ್ಮ ಬೆಳಗಾವಿನವ್ರು ಇದ್ದಾರೆ. ಹೀಗೆ ಈ ಒಂದು 4-5 ಜಿಲ್ಲೆಯಲ್ಲಿ ಬಂದಿರತಕ್ಕಂಥವ್ರು ಇದ್ದಾರೆ. ಹೌದು. ಅಷ್ಟು ಮಂದಿಗೆ ನಾವು ತರಬೇತಿ ಕೊಡ್ತೇವೆ. ಆಮೇಲೆ ಅಂದರೆ ನಮ್ಮದು ಉದ್ದೇಶ ಅಂದರೆ ರಂಗಾಯಣದ ಉದ್ದೇಶ ಒಂದು ಪರಂಪರೆಗೆ ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಅಂದರೆ ನಮಗೆ ವೃತ್ತಿ ರಂಗಭೂಮಿ ಅಂದ ತಕ್ಷಣ ನಾವು ಕಂಪ್ನಿ ನಾಟಕಗಳೇ ತಕ್ಷಣ ನೆನಪಾತವೆ. ಅವು ಅಲ್ಲ ಅಂತ ನಾನು ಹೇಳೋದಿಲ್ಲ, ಖಂಡಿತವಾಗಲೂ ಹೌದು. ಆದರೆ ಆ ಪರಂಪರೆ ಇತ್ತಲ್ಲ, ಹೇಳಿದ್ನಲ್ಲ ಆಗಲೇ, ರಂಗ ಸಂಗೀತದ ಪರಂಪರೆ ಮುಖ್ಯವಾಗಿರ್ತ ನೋಡ್ರಿ, ನಾಟಕ ಕಂಪನಿಗಳ ಹೆಸರೇ ನಾಟ್ಯ ಸಂಘ ಅಂತ ಇರ್ತದೆ. ನಾನು ಭಾಳ ಸಲ ಅದು ಹೇಳ್ತಿರ್ತೀನಿ. ಶ್ರೀ ಹಾಲಸಿದ್ದೇಶ್ವರ ಸಮಗ್ರ ಸಂಗೀತ ನಾಟಕ ಮಂಡಳಿ, ನಾಟ್ಯ ಮಂಡಳಿ ಅಂತ ಹೇಳ್ತಾರೆ. ಅಂದರೆ ನಾಟ್ಯವೂ ಇದೆ, ಸಂಗೀತವೂ ಇದೆ, ಸಾಹಿತ್ಯವೂ ಇದೆ. ನಾಟಕ ಕಂಪನಿಗಳ ಹೆಸರಿನಲ್ಲಿ ಆ ರೀತಿಯಾಗಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಆ ಪರಂಪರೆಗೆ ಧಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಉಳಿಸುವುದರ ಜೊತೆಗೆ ಅದನ್ನು ವರ್ತಮಾನೀಕರಿಸಬೇಕಾಗಿದೆ. ವರ್ತಮಾನೀಕರಿಸ್ತಕ್ಕಂಥದ್ದು ಅಗತ್ಯ ಬಹಳ ಇದೆ. ವರ್ತಮಾನೀಕರಿಸುವುದು ಅಂತ ಹೇಳಿದರೆ ಅದನ್ನು ಯಥಾವತ್ತಾಗಿ ಕೂಡ ನಾವು ಪರಿಚಯ ಮಾಡಿಕೊಡೋದಲ್ಲ, ಅದನ್ನು ಆಧುನಿಕತೆಯ ಸ್ಪರ್ಶ ಕೊಟ್ಟು ಒಂದು ನಾಟಕವನ್ನು ತಯಾರು ಮಾಡೋದು ಮತ್ತು ರಂಗಗೀತೆಗಳನ್ನು ಉಳಿಸಿಕೊಡ್ತಕ್ಕಂಥ ಕೆಲಸವನ್ನು ನಾವು ಈ ಒಂದು 15 ದಿವಸಗಳ ಇದರಲ್ಲಿ ಮಾಡಿದ್ದೀವಿ. ಅದು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದೀವಿ. 8ನೇ ತಾರೀಕು ಅವತ್ತು ವೇದಿಕೆ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರದರ್ಶನಗಿದೆ. 6 ಗಂಟೆಗೆ ಇದೆಯಲ್ಲ, ಸಾಯಂಕಾಲ 6 ಗಂಟೆ ಕೆಳಗಡೆ ಇದೆ, ಸಂಜೆ 6 ಗಂಟೆಗಿದೆ. ಅದನ್ನು ಇಲ್ಲೇ ಕನ್ನಡ ಭವನದಲ್ಲಿ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಬರಬೇಕು ಮತ್ತು ನಮ್ಮ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹಿಸಬೇಕು. 1-2 ಗಂಟೆಗಳ ಹೆಚ್ಚು ಕಾಲ ಅವತ್ತು ರಂಗಗೀತೆಗಳ ಗಾಯನ ಅಭಿನಯ ಸಮೇತವಾಗಿರ್ತಕ್ಕಂಥದ್ದು. ಬರೀ ರಂಗಗೀತೆಗಳನ್ನು ಪ್ರದರ್ಶನ ಮಾಡೋದು, ಹಾಡೋದು ಮಾತ್ರವಲ್ಲದೆ ಅಭಿನಯ ಸಮೇತವಾಗಿ ರಂಗಗೀತೆಗಳನ್ನು, ದಶರಥನ ಪಾತ್ರ ಅಂತಂದರೆ ದಶರಥನ ಹಾಡುಗಳನ್ನು ಹೇಳುತ್ತಾ ಅಭಿನಯಿಸುವುದು, ಸೀತೆಯ ವಿತ್ ಕಾಸ್ಟ್ಯೂಮ್ಸು, ಅಂದರೆ ಅವರು ವೇಷಭೂಷಣಗಳ ಜೊತೆ ಒಂದು ಅಲಂಕಾರ ಭರಿತರಾಗಿರ್ತಕ್ಕಂಥದ್ದು. ಒಂದು ನಾಟಕವನ್ನು ನೋಡಿದ ಹಾಗೆ ನಿಮಗೆ ಅಂಥದ್ದೊಂದು ಅನುಭವ ಕೊಡ್ತಕ್ಕಂಥದ್ದು ಅವತ್ತಿರ್ತದೆ. ದಯವಿಟ್ಟು ಎಲ್ಲರೂ ಆಗಮಿಸಬೇಕು. ನಮಗೆ ದಾವಣಗೆರೆಯ ವೃತ್ತಿ ರಂಗಭೂಮಿಯ ರಂಗಾಯಣ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು 4 ವಿಭಾಗದಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಈಗಾಗಲೇ ಮೈಸೂರು ವಿಭಾಗದಲ್ಲಿ ಮಾಡಿದ್ದೀವಿ. ಇದು 2ನೇ ಇಲ್ಲಿ ಬೆಳಗಾವಿ ವಿಭಾಗ. ನೆಕ್ಸ್ಟ್ ನಾವು ಕಲಬುರಗಿ ವಿಭಾಗ ಮಾಡ್ತೀವಿ ಮತ್ತು ಬೆಂಗಳೂರು ವಿಭಾಗದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಾಟಕದಲ್ಲಿ ಹೇಳುವ ಸಂಗೀತ ಇದು ಯಾವುದೇ ಸಂಗೀತ ಗೋಷ್ಠಿಯಲ್ಲಿ ಹಾಡುವುದಲ್ಲ, ನಾಟಕದಲ್ಲಿ ಹಾಡುವ ಸಂಗೀತ ಇದು ಆಲ್ಮೋಸ್ಟ್ ಹಿಂದಿನಿಂದ ಈ ಕಡೆ ಉತ್ತರ ಭಾಗದಲ್ಲಿ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಬೇಸ್ಡ್ ಸಂಗೀತ ಇರೋದರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಆಧಾರದ ಮೇಲೆ ಇರುವ ರಂಗ ಸಂಗೀತ. ಈ ಕನ್ನಡ ರಂಗಭೂಮಿಗೆ 150 ವರ್ಷಗಳ ಇತಿಹಾಸ ಇದೆ ಅಂದಾಜು. ಆ 150 ವರ್ಷದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಪ್ರಥಮವಾಗಿ ಒಂದು ನಾಟಕ ಕಂಪನಿ ಬಂತು. ಅದು ಬೆಳಗಾವಿ ಜಿಲ್ಲೆಯ ಹಲಸಿಯಲ್ಲಿ ಒಂದು ಹಲಸಿ ನಾಟಕ ಸಂಘ ಅಂಥೇಳಿ. ಆಮೇಲೆ ಕರ್ತಕಪುರ ನಾಟಕ ಸಂಘ ಅಂದರೆ ಗದಗದಲ್ಲಿ ಒಂದು ನಾಟಕ ಸಂಘ, ಅದು 2ನೇದ್ದು.
ಆ ನಂತರ 2001ರಲ್ಲಿ 1901ರಲ್ಲಿ ಕೊಣ್ಣೂರು ನಾಟಕ ಕಂಪನಿ. ಹೀಗಾಗಿ ಬೆಳಗಾವಿಯಲ್ಲಿ ಬಹಳಷ್ಟು ನಾಟಕ ಕಂಪನಿಗಳು ಇಲ್ಲಿ ಹುಟ್ಕೊಂಡು ಮತ್ತು ಇಲ್ಲಿ ಅಂಥ ನಟರು ಹುಟ್ಟಿದರು. ಅದನ್ನು ನಾಡಿನಾದ್ಯಂತ ನಾಡಿನ ಹೊರಗೆ ಕೂಡ ಇದನ್ನ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಆವಾಗಿನ ಕಾಲದಲ್ಲಿ. ಈಗ ಆ ಪರಂಪರೆಯನ್ನು ಉಳಿಸಲಿಕ್ಕೆ ನಮ್ಮ ದಾವಣಗೆರೆಯ ವೃತ್ತಿ ರಂಗಾಯಣದ ರಂಗಭೂಮಿಯ ರಂಗಾಯಣದ ನಿರ್ದೇಶಕರಾದ ಮಾನ್ಯ ಮಲ್ಲಿಕಾರ್ಜುನ್ ಕಡ್ಕೋಳ್ ಅವರು ಅದಕ್ಕಾಗಿ ಬಹಳಷ್ಟು ಶ್ರಮಪಟ್ಟು ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಇದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2 ಕಡೆ ಮಾಡಿದ್ದಾರೆ. ಇನ್ನೂ ಅವರಷ್ಟು ಬಹಳಷ್ಟು ಯೋಜನೆಗಳಿದ್ದಾವೆ. ಅವ್ರು ಈಗಾಗಲೇ ಹೇಳ್ಕೊಂಡಿದ್ದಾರೆ ಅದನ್ನು. ಅದಕ್ಕಾಗಿ ತಾವು ಈ ರಂಗ ಸಂಗೀತನ ನೀವು ಕೇಳೋದಲ್ಲದೆ ಇದನ್ನು ಮತ್ತೊಬ್ಬರು ಕೇಳಿಸುವ ಹಾಗೆ ನೀವು ಪ್ರಚಾರ ಮಾಡಿದರೆ ಒಂದು 4 ಜನಕ್ಕೆ ಬಂದು ಇದು ಮುಂದೆ ಮತ್ತು ಇನ್ನೂ ಅಷ್ಟು ಬೆಳೀಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಇದು ಮಹಿಳೆಯರ ಪ್ರತಿಭೆ ಬೆಳಗಿಸುವ ವಿಶೇಷ ಕಾರ್ಯಾಗಾರ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.